ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಂಗಳವಾರ. ಇವತ್ತು ಶ್ರೇಯಿಗೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಸೋಣ ಅಂತ ಇದ್ದೀನಿ. ಚಪಾತಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಹೊರಗಡೆ ನಾನು ವಿಂಡೋಸ್ ಕೂಡ ಓಪನ್ ಮಾಡಿಲ್ಲ, ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು. ಮಳೆ ಏನು ಬರ್ತಿರ್ಲಿಲ್ಲ, ಗಾಳಿ ಮಾತ್ರ ಚೆನ್ನಾಗಿ ಬೀಸ್ತಾ ಇತ್ತು. ಮಳೆ ಬಂದರೂ ಪರವಾಗಿಲ್ಲ, ಈ ಥರ ಗಾಳಿ ಬೀಸಿದ್ರೆ ಕೋಲ್ಡ್ ಆಗೋದೆಲ್ಲ ಜಾಸ್ತಿ ಮಕ್ಕಳಿಗೆಲ್ಲ. ಅದಕ್ಕೆ ಇನ್ನು ನಾನು ವಿಂಡೋ ಕೂಡ ಓಪನ್ ಮಾಡಿಲ್ಲ, ಸ್ವಲ್ಪ ಹೊತ್ತಾಗಲಿ ಆಮೇಲೆ ಓಪನ್ ಮಾಡಿದ್ರೆ ಆಯಿತು ಅಂತೇಳಿ ಹಾಗೆ ಚಪಾತಿ ಹಿಟ್ಟಿಗೆ ಕಲಿಸ್ಕೊಳ್ತಾ ಇದ್ದೀನಿ. ಇನ್ನು ಬೀಟ್ರೂಟ್ ಪಲ್ಯಕ್ಕೆ ನೈಟೇ ಬೀಟ್ರೂಟ್ ತುರಿದು ರೆಡಿ ಮಾಡಿಟ್ಕೊಂಡಿದ್ದೆ. ಇವಾಗ ಏನಿಲ್ಲ, ಪಲ್ಯ ಬೇಗ ಬೇಗ ಮಾಡ್ಕೋಬೋದು, ಯಾಕಂದರೆ ಬೀಟ್ರೂಟ್ ಬೇಗ ಬೇಯುತ್ತಲ್ಲ, ಅದಕ್ಕೋಸ್ಕರ ನಾನು ಸಾಮಾನ್ಯವಾಗಿ ತರಕಾರಿಗಳೆಲ್ಲ ನೈಟೇ ಹೆಚ್ಚಿಟ್ಕೊಂಡಿರ್ತೀನಿ. ಮತ್ತು ಬೆಳಿಗ್ಗೆ ಎದ್ದು ಅದ್ರ ಕ್ಲೀನ್ ಮಾಡಿ ಆಮೇಲೆ ಪಲ್ಯ ಮಾಡಿ ಚಪಾತಿ ಮಾಡಿ ಅನ್ನೋದ್ರೊಳಗೆ ಲೇಟ್ ಆಗಿಬಿಡುತ್ತೆ ಅಂತೇಳಿ ಬೇಗನೆ ಹೆಚ್ಚಿಟ್ಕೊಂಡಿರ್ತೀನಿ. ಇತ್ತೀಚೆಗಂತೂ 7:15ಗೆ ವ್ಯಾನ್ ಬರ್ತಾ ಇದೆ. ಲಾಸ್ಟ್ ಇಯರು 7:45ಗೆ ಈ ಥರ ಬರ್ತಾ ಇತ್ತು. ಆವಾಗ ಶ್ರೇಯಿಗೆ ತಿಂಡಿ ಎಲ್ಲ ತಿಂದ್ಬಿಟ್ಟು ರೆಡಿಯಾಗಿ 5 ನಿಮಿಷ ವೇಟ್ ಮಾಡ್ತಾ ಇದ್ದೆ. ಟೈಮ್ ಸಿಗ್ತಾ ಇತ್ತು, ರೆಡಿಯಾಗಿ 5 ನಿಮಿಷ ವೇಟ್ ಮಾಡಿ ಆಮೇಲೆ ಹೋಗ್ತಾ ಇದ್ದ. ಈ ವರ್ಷದಿಂದ 7:15ಗೆ ವ್ಯಾನ್ ಬರ್ತಾ ಇರೋದಕ್ಕೋಸ್ಕರ ಅವನಿಗೆ ಟೈಮೇ ಸಿಗಲ್ಲ. 6:15ಗೆ ಎದ್ದು ಸ್ನಾನ ಮಾಡಿ ರೆಡಿ ಮಾಡಿ ದೇವ್ರ ಪೂಜೆ ಮಾಡ್ತಾನೆ. ಶ್ರೇಯ್ದು ಸ್ನಾನ ಆದ ತಕ್ಷಣ ನಮ್ಮ ಮನೆಯವರು ಸ್ನಾನಕ್ಕೆ ಹೋಗ್ತಾರೆ. ಅದಕ್ಕೆ ನಾನು ಈ ಕಡೆ ಅಡುಗೆ ಮಾಡ್ತಾನೆ ಇದ್ದರೆ ಟೈಮ್ ತೊಗೊಂಡ್ರೆ ಶ್ರೇಯ್ಗೆ ಸ್ನಾನ ಮಾಡಿಸೋದಕ್ಕೆಲ್ಲ ಆಗಲ್ಲ. ಅದಕ್ಕೆ ಸ್ವಲ್ಪ 6:30 ಒಳಗಡೆ ನಂದು ಅಡುಗೆ ಕೆಲಸ ಎಲ್ಲ ಮುಗಿದಿರಬೇಕು. ಆಮೇಲೆ ಅವನು ದೇವ್ರ ಪೂಜೆ ಮಾಡೋದಕ್ಕೆ ಹೋಗ್ತಾನಲ್ವ, ಆ ಟೈಮಲ್ಲಿ ನಾನು ಬಾಕ್ಸ್ಗೆ ಆಮೇಲೆ ಸ್ನ್ಯಾಕ್ಸ್ ಬಾಕ್ಸ್ ಅದೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಅದಾದಮೇಲೆ ಶ್ರೇಯ್ ದೇವ್ರ ಪೂಜೆ ಆದಮೇಲೆ ಅವನಿಗೆ ರೆಡಿ ಮಾಡ್ತೀನಿ. ರೆಡಿ ಮಾಡಿ ಅವನಿಗೆ ಬೆಳಿಗ್ಗೆ ತಿನ್ನಿಸೋಕ್ಕೆ ಸುಮಾರು 15 ನಿಮಿಷ ಬೇಕಾಗುತ್ತೆ. ತಿನ್ನು ಅನ್ನೋದಕ್ಕೆ 5 ನಿಮಿಷ 10 ನಿಮಿಷ ತಗೋತಾನೆ. ಏನು ಮಾಡಿದ್ರೂ ಬೇಡ, ತಿಂಡಿ ಬೇಡ ಅಂತಾನೆ. ಬೆಳಿಗ್ಗೆ ಎದ್ದ ತಕ್ಷಣ ಅವನಿಗೆ ತಿಂಡಿ ಸೇರಲ್ಲ, ಒತ್ತಾಯ ಮಾಡಿ ತಿನ್ನಿಸ್ತೀನಿ. ಇನ್ನು ಇವತ್ತು ನಮ್ಮ ಮನೆಯವರು ಮಂತ್ರಾಲಯ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಶ್ರೇಯ್ ಕೂಡ ಹೋಗ್ತಾ ಇದ್ದಾನೆ. ಹೋಗಬೇಕು ಅಂತೇಳಿ ಒಂದು 15 ಡೇಸಿಂದ ನೋಡ್ತಾ ಇದ್ರು. ನಾಳೆ ಹೋಗೋಣ ನಾಡಿದ್ದು ಹೋಗೋಣ, ನಾಳೆ ಹೋಗೋಣ ನಾಡಿದ್ದು ಹೋಗೋಣ ಅಂತೇಳಿ ಹಾಗೆ ಪ್ಲ್ಯಾನ್ ಹಾಕಿ ಅದು ಮುಂದೆ ಹೋಗ್ತಾನೆ ಇತ್ತು. ಒಬ್ರಿಗೆ ಟೈಮ್ ಸರಿ ಇದ್ದರೆ ಇನ್ನೊಬ್ರಿಗೆ ಟೈಮು ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಅದು ಪ್ಲ್ಯಾನ್ ಮುಂದೆ ಹೋಗ್ತಾನೆ ಇತ್ತು. ಅಂತೂ ಇವತ್ತು ಕಾಲ ಕೂಡಿ ಬಂತು. ಅದೇನೋ ಹೇಳ್ತಾರಲ್ಲ, ರಾಯರಿಗೆ ತಮ್ಮ ಭಕ್ತರನ್ನು ತಾವು ನೋಡಬೇಕು ಅನ್ನೋ ಆಸೆ ಇದ್ದರೆ ಮಾತ್ರ ಕರೆಸ್ಕೊಳ್ತಾರೆ ಅಂತ, ಅದೇ ಥರ ಆಯಿತು. ಇನ್ನು ಶ್ರೇಯನ್ನ ಕರ್ಕೊಂಡೋಗೋ ಪ್ಲ್ಯಾನ್ ಇರಲಿಲ್ಲ. ಅವನು ಲಾಸ್ಟ್ ವೀಕು ಎಕ್ಸಾಮ್ ಇತ್ತು, ಅವನಿಗೆ ಟೆಸ್ಟ್ಗಳು ನಡೀತಾ ಇತ್ತು ಅಂತೇಳಿ ಅವನಿಗೆ ಹೇಳಿರಲಿಲ್ಲ. ಅವನಿಗೆ ಹೇಳಿದರೆ ಮತ್ತೆ ಹೋಗ್ತೀನಿ ಅಂತೇಳಿ ಹಠ ಮಾಡ್ತಾನೆ ಅಂತೇಳಿ ನಾವೇ ಮಾತಾಡ್ಕೊಳ್ತಾ ಇದ್ವಿ. ಯಾವಾಗ ಹೋಗ್ತೀರಿ ಏನು ಅಂತೇಳಿ ಕೇಳ್ತಾ ಇದ್ದೆ. ಆದರೆ ಶ್ರೇಯುಗೆ ಅದ್ಯಾಗೋ ಗೊತ್ತಾಗ್ಬಿಡ್ತು, ಮಂತ್ರಾಲಯ ಹೋಗ್ತೀರಾ, ನಾನು ಬರ್ತೀನಿ ಅಂತೇಳಿ ಹೇಳ್ತಾ ಇದ್ದ. ಅವನಿಗೆ ಮಂತ್ರಾಲಯ ಹೋಗೋದು ಅಂತಂದರೆ ತುಂಬ ಖುಷಿ. ನಿನಗೆ ಎಲ್ಲಾದರೂ ಕೇಳಿದರೆ ನೀನೆಲ್ಲ ಹೋಗಬೇಕು ಟ್ರಿಪ್ಗೆ ಅಂದರೆ ಮಂತ್ರಾಲಯ ಅಂತ ಹೇಳ್ತಾನೆ, ಇಲ್ಲ ಅಂತಂದರೆ ತಿರುಪತಿಗೆ ಹೋಗಬೇಕು ಅಂತ ಹೇಳ್ತಾನೆ. ಆ ಥರ ಸ್ವಲ್ಪ ಅವನು ದೇವ್ರ ಭಕ್ತ. ಅದಕ್ಕೆ ದೇವಸ್ಥಾನಗಳೆಲ್ಲ ಹೋಗೋದು ಅಂತಂದರೆ ಭಾಳ ಇಷ್ಟ ಅವನಿಗೆ. ಇನ್ನೇನು ಅವ್ನು ಕರ್ಕೊಂಡ್ಬಿಟ್ಟು ಹೋಗೋದು ಅಂಥೇಳಿ ಲಾಸ್ಟ್ ವೀಕ್ ಕೂಡ ಹೋಗಿರಲಿಲ್ಲ. ಇವತ್ತು ಮಂಗಳವಾರ, ಇವತ್ತು ಹೊರಡ್ತಾರೆ ಸಂಜೆ. ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗ್ತಾರೆ ಇನ್ನು ಕಾರಲ್ಲೇ. ನೆಕ್ಸ್ಟು ಬುಧವಾರ ದಿನ ದರ್ಶನ ಮುಗಿಸಿ ಹಾಗೆ ವಾಪಸ್ ಬರ್ತಾರೆ. ಇನ್ನು ಸಿಂಪಲ್ಲಾಗಿ ಬೀಟ್ರೂಟ್ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಸಾಸಿವೆ, ಈರುಳ್ಳಿ, ಕರಿಬೇವು, ಅದಕ್ಕೆ ಬೀಟ್ರೂಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆಯಿಲಲ್ಲೇ. ಅದಾದ ನಂತರ ನಾನು ಹಸಿಮೆಣಸನ್ನು ಕಟ್ ಮಾಡಿ ಹಾಕಲ್ಲ, ಯಾಕಂದರೆ ಶ್ರೇಯುಗೆ ಸ್ಕೂಲಲ್ಲಿ ಏನಾದರೂ ಬಾಯಿಗೆ ಹಸಿಮೆಣಸು ಸಿಕ್ತು ಅಂದರೆ ಖಾರ ಆಗುತ್ತಲ್ಲ, ಕಷ್ಟ ಆಗುತ್ತೆ ಅಂತೇಳಿ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರನ್ನು ಹಾಕ್ತೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಚಪಾತಿಗೂ ಮತ್ತು ಬೀಟ್ರೂಟ್ ಪಲ್ಯಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗೆ ಬೇಗ ಬೇಗ ಚಪಾತಿನ ಲಟ್ಸ್ಕೊಂಡು ನಾನು ಲಟ್ಸಿ ಇಟ್ಟಿಡಲ್ಲ, ನಾನು ಹಾಗೆ ಲಟ್ಸ್ಕೊಳ್ತಾ ಬೇಯಿಸ್ಕೊಳ್ತಾ ಮಾಡಿಬಿಡ್ತೀನಿ. ಲಟ್ಸೋದೊಂದು ಸರಿ ಆಮೇಲೆ ಬೇಯಿಸೋದೊಂದು ಸರಿ ಮಾಡಲ್ಲ. ಚಪಾತಿ ಆದರೆ ನಾನು ಪಟ ಬೇಗ ಬೇಗ ಅಂತ ಲಟ್ಸ್ಕೊಂಡು ಮಾಡಿಬಿಡ್ತೀನಿ. ಶ್ರೇಯುನ ಸ್ಕೂಲಿಗೆ ಕಳಿಸಿದಾದ್ಮೇಲೆ ಬ್ಯಾಗ್ ಪ್ಯಾಕ್ ಮಾಡಬೇಕಿತ್ತಲ್ವ, ಇನ್ನೇನು 2 ಜೊತೆ ಬಟ್ಟೆ ಹಾಕಿದ್ರೆ ಸಾಕಾಗುತ್ತಲ್ವ. ಇವತ್ತು ನೈಟ್ ಹೋಗಿ ನಾಳೆ ದರ್ಶನ ಮುಗಿಸಿ ಆಮೇಲೆ ಪಂಚಮುಖಿಗೆಲ್ಲ ಹೋಗಿ ಹಾಗೆ ಮಧ್ಯಾಹ್ನನೇ ಹೊರಡ್ತಾರೆ. ಒಂದು 2 ಜೊತೆ ಇದ್ದರೆ ಸಾಕಾಗುತ್ತೆ. ಎಕ್ಸ್ಟ್ರಾ ಒಂದು ಪೇರು ಹಾಕಿರ್ತೀನಿ. ಹಾಗೆ ಬೇಗನೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡೆ, ಯಾಕಂದರೆ ಆಮೇಲೆ ಏನಾದರೂ ನೆನಪಾದರೆ ಬ್ಯಾಗಿಗೆ ಹಾಕ್ಬೋದು. ಲಾಸ್ಟಲ್ಲಿ ಬ್ಯಾಗ್ ಪ್ಯಾಕ್ ಮಾಡಿದ್ರೆ ಏನಾದರೂ ಮರ್ತೋಗ್ಬಿಟ್ರೆ ಕಷ್ಟ ಆಗುತ್ತೆ ಅಂಥೇಳಿ ಮೊದಲೇ ಬ್ಯಾಗ್ ಪ್ಯಾಕ್ ಮಾಡಿದೆ. ಅದಾದ ನಂತರ ಅಡುಗೆಗಳು ಮಾಡಬೇಕಿತ್ತು, ಅನ್ನ ಸಾಂಬಾರು ಮಾಡಬೇಕಿತ್ತು. ಸಂಜೆ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದರು. ಅದಕ್ಕೆ ಅನ್ನ ಸಾಂಬಾರು ಮಾಡಿದೆ. ಅನ್ನ ಸಾಂಬಾರು ಮಾಡಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಮನೆಯೆಲ್ಲ ಕ್ಲೀನ್ ಮಾಡಿ ಸುಮಾರು 8:08ವರೆಗೆ ಹೊರಟರು ಮನೆಯಿಂದ.
ಅದಾದಮೇಲೆ ನಾನು ಊಟ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿದೆ, ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಬೆಳಿಗ್ಗೆ ಆಮೇಲೆ ಎಲ್ಲ ನೀರೆಲ್ಲ ಆರುತ್ತಲ್ಲ, ಬೆಳಿಗ್ಗೆ ಜೋಡಿಸ್ಕೊಂಡ್ರಾಯ್ತು ಅಂತೇಳಿ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟಿದ್ದೆ. ಇನ್ನು ನಾನು ನೈಟು ಸುಮಾರು 10-10:30ಗೆಲ್ಲ ನನ್ನ ಮಗಳನ್ನ ಮಲಗಿಸೋಕೆ ಅಂತ ಕರ್ಕೊಂಡು ಹೋದೆ. ಅವಳು ಏನು ಮಾಡಿದ್ರು ಮಲಗೇ ಇಲ್ಲ. ನಮ್ಮ ಮನೆಯವ್ರು ಹೋದ ತಕ್ಷಣ ಸಿಕ್ಕಾಪಟ್ಟೆ ರಗಳೆ ಮಾಡಿದ್ಲು. ಸುಮಾರು ಹಾಫ್ ಆನ್ ಅವರ್ಗಿಂತ ಜಾಸ್ತಿ ರಗಳೆ ಮಾಡಿದ್ಲು. ಏನು ಕೊಟ್ಟರು ಸುಮ್ಮನೆ ಇರ್ತಿಲ್ಲ. ನಾನು ಹೋಗ್ತೀನಿ ಅಂತೇಳಿ ರಗಳೆ ಸ್ಟಾರ್ಟ್ ಮಾಡಿದ್ಲು. ಅವಳನ್ನ ಮಲಗೋದ್ರೊಳಗೆ ಸುಮಾರು 12 ಗಂಟೆ ಆಗಿತ್ತು. ಅದಕ್ಕೆ ಬೆಳಿಗ್ಗೆ ಎದ್ದೇಳೋದು ಲೇಟ್ ಆಯಿತು, 6 ಗಂಟೆ ಆಗಿಬಿಡ್ತು. ಆಮೇಲೆ ಕಸ ತೆಗೆದು ನೆಲ ಒರೆಸಿ ರಂಗೋಲೆ ಹಾಕಿ ಅನ್ನೋದ್ರೊಳಗೆ ಟೈಮ್ ಬೇರೆ ಆಗೋಯ್ತು. ಇನ್ನು ಹೂ ನಿನ್ನೆ ತರೋದಕ್ಕೆ ಮರ್ತೋಗಿತ್ತು. ಇಲ್ಲಿ ನಮ್ಮನೆ ಕೆಳಗಡೆ ಸ್ವಲ್ಪ ದಾಸವಾಳ ಗಿಡಗಳಿದ್ದಾವೆ, ಅಲ್ಲಿ ಹೂ ಬಿಡ್ತವೆ. ಅಲ್ಲಿ ಜಾಸ್ತಿಯಾಗಿ ಯಾರೂ ಹೂ ಕೊಯ್ಯಲ್ಲ. ಅದಕ್ಕೆ ನಾನಿವತ್ತು ಕೊಯ್ಕೊಂಬರೋಣ ಅಂತೇಳಿ ಹೋದೆ. ಸುಮಾರಷ್ಟು ಹೂ ಸಿಕ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವಲ್ಲ ಫ್ರೆಂಡ್ಸ್ ದಾಸವಾಳ ಹೂ. ನಾನು ಇಲ್ಲಿ ಮುಂದ್ಗಡೆ ಪಾಟಲ್ಲಿ ಹಾಕಿದ್ದೆ ದಾಸವಾಳ ಗಿಡನ. ಆದರೆ ಒಂದು ಸ್ವಲ್ಪ ದಿನ ಅದು 1-2 ಹೂ ಬಿಡ್ತು ಅಷ್ಟೇ. ಅದಾದಮೇಲೆ ನಾವು ಊರಿಗೆಲ್ಲ 2 ಮಂತ್ಸ್ ಎಲ್ಲ ಹೋದರೆ ಪಾಪ ಅದ್ರ ನೋಡ್ಕೊಳ್ಳೋರು ಯಾರು, ಹಾಗೆ ಗಿಡನೇ ಸತ್ತೋಗ್ಬಿಡ್ತು. ಅದಕ್ಕೆ ಗಿಡಗಳು ಮಾಡೋದಕ್ಕೂ ಸ್ವಲ್ಪ ಬೇಜಾರಾಗುತ್ತೆ. ಇನ್ನು ಕೋತಿಗಳೆಲ್ಲ ಹೊರಗಡೆ ಬಂದರೆ ಏನಾದರೂ ಮೊಗ್ಗು ಬಿಟ್ಟಿದ್ರೆ ಆ ಮೊಗ್ಗನ್ನೇ ಎತ್ಕೊಂಡು ತಿಂದ್ಬಿಡ್ತವೆ. ಅದಕ್ಕೆ ಗಿಡಗಳು ಮಾಡೋದಕ್ಕೂ ಬೇಜಾರಾಗುತ್ತೆ. ಯಾಕಂದರೆ ಗಿಡಗಳು ಮಾಡಿ ಚೆನ್ನಾಗಿ ಹೂ ಬಿಟ್ಟರೆ ಖುಷಿ ಆಗುತ್ತೆ. ಇನ್ನೇನು ಮೊಗ್ಗು ಬಿಡ್ತಾ ಇದ್ದಾವೆ ಅಂತ ಹೇಳುವಾಗಲೇ ಕೋತಿಗಳು ಎಳ್ಕೊಂಡು ಹೋಗ್ಬಿಡ್ತವೆ ಗಿಡನೇ. ಇನ್ನು ದೇವ್ರ ಪೂಜೆ ಮಾಡೋಣ ಅಂತ ಬಂದೆ. ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಮಗಳು ಇನ್ನೂ ಎದ್ದಿಲ್ಲ, ಜೋರು ನಿದ್ದೆ ಮಾಡ್ತಾ ಇದ್ದಾಳೆ. ಇವಾಗ ಎಬ್ಸೋಕ್ಕೆ ಹೋದೆ, ಒಂದು ಸರಿ ನೋಡೋಣ ಹೇಳ್ತಾಳೇನೋ, ಅವಳಿಗೂ ಸ್ನಾನ ಮಾಡಿಸ್ಬಿಡೋಣ ಅಂತ. ಮತ್ತು ಹೊರಗಡೆ ಚಳಿ ಗಾಳಿ ಇರೋದಕ್ಕೆ ಜಾಸ್ತಿಯಾಗಿ ಸ್ವಲ್ಪ ಹೊತ್ತು ಬಿಟ್ಟರೆ ಬಿಸಿಲು ಬರುವ ಟೈಮ್ ಒಂದು 12 ಗಂಟೆ 11 ಗಂಟೆ ಹಿಂಗೆ ಸ್ನಾನ ಮಾಡಿಸಿದ್ರೆ ಸಾಕು ಅಂತೇಳಿ ಮತ್ತು ಸುಮ್ಮನೆ ಆದೆ, ಮತ್ತು ಎಬ್ಸೋಕ್ಕೆ ಹೋಗಿಲ್ಲ. ಇವಾಗ ಕೆಲಸ ಎಲ್ಲ ಮುಗೀತು. ರಾತ್ರಿನೇ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಬೇಗ ಬೇಗ ಆಯಿತು. ಇನ್ನೇನು ಇರಲಿಲ್ಲ ಅಲ್ವಾ, ಕಸ ತೆಗೆದು ನೆಲ ಒರೆಸಿ ರಂಗೋಲಿ ಹಾಕಿ ದೇವ್ರ ಪೂಜೆ ಇದೆಲ್ಲ ಮುಗೀತು. ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿತೀನಿ. ಯಾಕಂದ್ರೆ ತಲೆ ಸ್ನಾನ ಮಾಡಿದೆ ಅಲ್ಲ ಬೆಳಿಗ್ಗೆನೇ ಸ್ವಲ್ಪ ಚಳಿ ಅನ್ನಿಸ್ತಾ ಇದೆ. ಬೇಗ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ತಿಂಡಿ ಮಾಡ್ತೀನಿ. ನನ್ನ ಮಗಳಿಗೆ ಎದ್ದಿಲ್ಲ, ಇನ್ನು ಮಲ್ಕೊಂಡಿದ್ದಾಳೆ. ರಾತ್ರಿ ಎಲ್ಲ ನಿದ್ರೆ ಮಾಡಿಲ್ಲ, 12 ಗಂಟೆಗೆ ಮಲಗಿದ್ಲು. ಅಂದರೆ ನಮ್ಮ ಮನೆಯವರು ಎಲ್ಲೋ ಹೋಗಿದ್ದಾರೆ, ಹೊರಗಡೆ ಹೋಗಿದ್ದಾರೆ, ಬರ್ತಾರೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ಲು. 12 ಗಂಟೆವರೆಗೂ ನೋಡಿದ್ವಿ. ಆಮೇಲೆ ಸ್ವಲ್ಪ ಮಲ್ಕೋ ಅಂತೇಳಿ ಹೇಗೋ ಸಮಾಧಾನ ಮಾಡಿ ಮಲಗಿಸ್ಕೊಂಡೆ. ಇನ್ನು ಎದ್ದಿಲ್ಲ ಅವಳು. ಎಳ್ದೇ ಇರೋದಕ್ಕೆ ಇಷ್ಟೊಂದು ಕೆಲಸ ಆಯಿತು ಬೇಗ. ಅವಳು ಎದ್ದಿದ್ದಿದ್ರೆ ಕೆಲಸ ಆಗ್ತಾ ಇರಲಿಲ್ಲ ಬೇಗ. ಮಲ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಲಿ. ಇವತ್ತಿನ್ನೇನು ಕೆಲಸ ಇರಲ್ವಲ್ಲ, ಎಲ್ಲ ಕೆಲಸ ಆಗಿದೆ. ಆಮೇಲೆ ತಿಂಡಿ ಮಾಡ್ಕೊಂಡ್ರಾಯ್ತು. ಸ್ವಲ್ಪ ಬೇಗ ಕಾಫಿ ಮಾಡಿ ಕುಡಿದ್ಬಿಡ್ತೀನಿ. ನಮ್ಮನೆಯವರು ಆವಾಗಲೇ ಕಾಲ್ ಮಾಡಿದರು. ದೇವಸ್ಥಾನಕ್ಕೆ ಮಂತ್ರಾಲಯ ದರ್ಶನಕ್ಕೆ ಹೊರಟಿದ್ದೀವಿ ಅಂತ ಹೇಳಿದರು. ಆವಾಗಲೇ ಮಾಡಿದರು. ಸುಮಾರು 6:30-7 ಗಂಟೆ ಆಗಿತ್ತೇನೋ ಅನಿಸುತ್ತೆ, 7 ಗಂಟೆ ಆಗಿತ್ತು ಅನಿಸುತ್ತೆ. ದರ್ಶನಕ್ಕೆ ಹೊರಟಿದ್ದೀವಿ ಅಂತಂದರು. ಹಾಗೆ ಅವರು ದರ್ಶನ ಅಂದರೆ ಅಲ್ಲಿ ದರ್ಶನ ಮಾಡುವಾಗ ಮನೆಯಲ್ಲೂ ಕ್ಲೀನಾಗಿದ್ದರೆ ದೇವ್ರ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ಅದು ನಮ್ಮ ಕಡೆಗೆ ಅಂದರೆ ಮೊದಲಿಂದನೂ ನಡ್ಸ್ಕೊಂಡು ಬಂದಿರೋದು ಅದೇ ಥರ. ಮನೆಯಲ್ಲಿ ಯಾರಾದರೂ ದೇವಸ್ಥಾನಕ್ಕೆ ಆ ಥರ ಹೊರಗಡೆ ದೇವಸ್ಥಾನಕ್ಕೆ ಹೋದವಾಗ ಮನೆಯಲ್ಲೂ ಕೂಡ ಕ್ಲೀನಾಗಿ ದೇವ್ರ ಪೂಜೆಯನ್ನು ಮಾಡಿರಬೇಕು. ಇವಾಗ ಎದ್ದಿದ್ದಾಳೆ, ಸ್ನಾನ ಆಯಿತು, ಚೆನ್ನಾಗಿ ನಿದ್ದೆ ಮಾಡಿದ್ಲು. ನಿದ್ದೆ ಮಾಡಿ 10 ಗಂಟೆಗೆ ಎದ್ದಿದ್ದಾಳೆ. 10 ಅಲ್ಲ 9:30 ಅಲ್ವ ಮಗಳೇ? 9:30 ಎದ್ದಿದ್ದ ನೀನು? ಹೌದಾ? ಸ್ನಾನ ಆಯಿತು, ಹೋಯ್ತು ಅಲ್ಲ, ಆಯಿತು. ಇವಾಗ ಏನು ತಿನ್ನೋಣ? ತಿನ್ನೋದು ಬೇಡ. ಯಾಕೆ ತಿನ್ನೋದು ಬೇಡ? ಸ್ವಲ್ಪ ಮಮ್ಮ ತಿನ್ನಬೇಕು. ಹಾಂ, ಮಮ್ಮ ತಿನ್ನಬೇಕು. ಸಂಜೆ 6 ಗಂಟೆ ಆಯಿತು. ಇವಾಗ ಜೋರಾಗಿ ಮಳೆ ಬೀಳೋದಕ್ಕೆ ಸ್ಟಾರ್ಟ್ ಆಗಿದೆ. ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ಬರ್ತಾ ಇದ್ದಾರಂತೆ. ಅಲ್ಲೂ ಸ್ವಲ್ಪ ಜಾಸ್ತಿ ಮಳೆನೇ ಬೀಳ್ತಾ ಇದೆ ಅಂತೆ. ಇವಾಗ ಅಡುಗೆ ಮಾಡಿಬಿಡ್ಬೇಕಲ್ವ, ರಾತ್ರಿ ಬರೋದು 11 ಗಂಟೆ ಆಗುತ್ತಂತೆ. ಅದಕ್ಕೆ ಅಡುಗೆ ಮಾಡಿರ್ತೀನಿ. ಅಡುಗೆ ಎಲ್ಲ ಆಯಿತು ಫ್ರೆಂಡ್ಸ್. ಇವಾಗ ಕಾಲ್ ಮಾಡಿದರು.
ಒಂದು 10 ಗಂಟೆಗೆಲ್ಲ ಬರ್ತಾರಂತೆ ಮನೆಗೆ. ಆಲ್ರೆಡಿ ಇವಾಗ ಬಂದಿದ್ವಿ, ಎಮ್ ಜಿ ರೋಡ್ ಹತ್ರ ಇದ್ದೀವಿ ಅಂತ ಹೇಳಿದ್ರು. ಇನ್ನೇನು ಮನೆಗೆ ಬಂದುಬಿಡ್ತಾರೆ. ಅಷ್ಟಕ್ಕೆ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿರೋದು ಲೇಟಾಗೇ ಊಟ ಮಾಡಿದ್ರಂತೆ, ಅದಕ್ಕೆ ಮನೆಗೆ ಬಂದು ಊಟ ಮಾಡ್ತೀವಿ ಅಂತ ಹೇಳಿದರು. ತರಕಾರಿ ಎಲ್ಲ ಮಿಕ್ಸ್ ಹಾಕ್ಬಿಟ್ಟು ಮಾಡಿದೆ. ಬೀಟ್ರೂಟು ಸ್ವಲ್ಪ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ರೆಡ್ ಕಲರ್ ಬಂದಿದೆ ಸಾಂಬಾರು. ಬೆಂಡೆಕಾಯಿ ಪಲ್ಯ ಮಾಡಿದೆ, ಸ್ವಲ್ಪನೇ ಇತ್ತು, ಸಾಕಾಗುತ್ತಲ್ಲ ಅಂಥೇಳಿ ಇಬ್ಬರಿಗೆ ಅಲ್ಲ ಅಂಥೇಳಿ ಮಾಡಿದೆ. ರೈಸ್ಗೆ ಇಟ್ಟಿದ್ದೀನಿ, ರೈಸ್ ಆಯಿತು. ಹಾಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ. ಧನ್ಯವಾದ.